ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲ ತಿರುಪತಿ ದೇವಸ್ಥಾನ 2026 ನವೆಂಬರ್ ಮಾಸದ ಟಿಕೆಟ್ ಕೋಟಾ ಬಿಡುಗಡೆ. ಆಗಸ್ಟ್ 18ರಿಂದ 24ರವರೆಗೆ ಸೇವೆಗಳ ಟಿಕೆಟ್ ಆನ್ಲೈನ್ನಲ್ಲಿ ಲಭ್ಯ. ಸಾಲಕಟ್ಲ ವಾರ್ಷಿಕ ಬ್ರಹ್ಮೋತ್ಸವಗಳ ಸಿದ್ಧತೆಗಳ ಕುರಿತು ಟಿಟಿಡಿ ಇಒ ಪರಿಶೀಲನಾ ಸಭೆ. ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಜರುಗಲಿರುವ ಬ್ರಹ್ಮೋತ್ಸವಗಳ ಯಶಸ್ವಿ ನಿರ್ವಹಣೆಗೆ ಅಗತ್ಯ ಕ್ರಮ. ನಾಡಿನೆಲ್ಲೆಡೆ ದಾಸರ ಪದಗಳು, ನಾಮ ಸಂಕೀರ್ತನೆ, ಪಾರಾಯಣ. ಆಲಯ ಭಕ್ತರ ಮನೆಗಳಲ್ಲಿ ನೆರವೇರಿದ ಸಾಮೂಹಿಕ ಭಜನೆ. ನವಿ ಮುಂಬೈನಲ್ಲಿ ಪುತ್ತಿಗೆ ಶ್ರೀಪಾದರ ಚಾತುರ್ಮಾಸ್ಯದ ಅಂಗವಾಗಿ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಪುತ್ತಿಗೆ ಶ್ರೀಪಾದರು ದೇವರಿಗೆ ಚಾಮರ ಸೇವೆ, ಕೃಷ್ಣ ಅಷ್ಟೋತ್ತರ ಹಾಗೂ ವೆಂಕಟೇಶ್ವರ ಸ್ತೋತ್ರದೊಂದಿಗೆ ಅರ್ಚನೆಯನ್ನು ಮಾಡಿ ರಾತ್ರಿ ಪೂಜೆಯನ್ನು ಮಾಡಿದರು. ನಂತರ ಕೃಷ್ಣನ ಜೋಗುಳ ಪದ್ಯದೊಂದಿಗೆ ತೊಟ್ಟಿಲು ಪೂಜೆಯನ್ನು ಮಾಡಿದರು. ಆನಂತರ ಭಕ್ತರಿಂದ ಹರಿನಾಮ ಸ್ಮರಣೆಯೂ ನಡೆಯಿತು. ನಂತರ ಶ್ರೀಪಾದರು ಭಕ್ತರಿಗೆ ಅನುಗ್ರಹ ಮಂತ್ರಾಕ್ಷತೆ ನೀಡಿದರು. ನರ ಜನ್ಮ ಬಂದಾಗ ನಾಲಿಗೆ ಇರುವ ಕೃಷ್ಣಾಯನ ಬಾರದೆ, ಕೃಷ್ಣನ ನೆನೆದರೆ ಕಷ್ಟವಂದೆ ತೆಲ್ಲ ಕೃಷ್ಣಾಯನ ಬಾರದೆ. ಮೇರೆ ತಪ್ಪಿ ಮಾತನಾಡುತ್ತಲೊಮ್ಮೆ ಕೃಷ್ಣಾಯನ ಬಾರದೆ, ದಾರಿಯ ನಡೆವಾಗ ಭಾರವ ಹೊರುವಾಗ ಕೃಷ್ಣಾಯನ ಬಾರದೆ. ನರ ಜನ್ಮ ಬಂದಾಗ ನಾರಿಗೆ ಇರುವಾಗ ಕೃಷ್ಣಾಯನ ಬಾರದೆ. ತಿರುಮಲ ದಿವ್ಯಕ್ಷೇತ್ರ ಶ್ರೀವಾರಿ ಆಲಯದಲ್ಲಿ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ನಲ್ಲಿ ನೆರವೇರಲಿರುವ ಸಾಲಕಟ್ಲ ವಾರ್ಷಿಕ ಬ್ರಹ್ಮೋತ್ಸವಗಳ ಸಿದ್ಧತೆಗಳ ಕುರಿತು ಟಿಟಿಡಿ ಇಒ ಮುದ್ದಾಡ ರವಿಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ಪರಿಶೀಲನಾ ಸಭೆ ಜರುಗಿತು. ತಿರುಮಲದ ಅನ್ನಮಯ್ಯ ಭವನದಲ್ಲಿ ಇಂದು ನಡೆದ ಪರಿಶೀಲನಾ ಸಭೆಯಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳ ಅದ್ದೂರಿ ನಿರ್ವಹಣೆಗೆ ಅಗತ್ಯವಾದ ಹಲವು ವಿಷಯಗಳ ಕುರಿತು ಚರ್ಚಿಸಲಾಯಿತು. ಈ ಸಭೆಯಲ್ಲಿ ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ, ತಿರುಪತಿ ಜಿಲ್ಲಾಧಿಕಾರಿಗಳು, ತಿರುಪತಿ ಎಸ್ಪಿ, ತಿರುಪತಿ ಜಿಇಒ ಹಾಗೂ ಎಸ್ವಿಬಿಸಿ ಸಿಇಒ ಡಾ ಎ ಶರತ್ ಮತ್ತಿತರರು ಉಪಸ್ಥಿತರಿದ್ದರು.
ಕುಕ್ಕೆ ಸುಬ್ರಹ್ಮಣ್ಯ ಮಠದ ಪೀಠಾಧಿಪತಿಗಳಾದ ಶ್ರೀ 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 ವಿದ್ಯಾಪ್ರಸನ್ನತೀರ್ಥ ಸ್ವಾಮಿಗಳವರ 30ನೇ ಚಾತುರ್ಮಾಸ್ಯ ಪ್ರಯುಕ್ತ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯೊಂದಿಗೆ ಶ್ರೀಪಾದಂಗಳವರು ಮಾತನಾಡಿದರು. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ವಿದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಮನುಷ್ಯನು ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಉನ್ನತನಾದರೆ ಮಾತ್ರ ಭಾರತ ಎಂಬುದು ಒಳ್ಳೆಯ ರಾಷ್ಟ್ರವಾಗಲಿಕ್ಕೆ ಸಾಧ್ಯ. ಹಾಗಾಗಿ ಧಾರ್ಮಿಕ ಉನ್ನತಿ ಹೇಳುವುದು ಬಹಳ ಮುಖ್ಯ. ಇದಕ್ಕೋಸ್ಕರನೇ ಆಚಾರ್ಯತ್ರಯರು 3 ಪೀಠಗಳನ್ನು ಸ್ಥಾಪನೆ ಮಾಡಿ 3 ಮತಗಳ ಮೂಲಕ ಧಾರ್ಮಿಕವಾದ ಮತ್ತು ಸಾಂಸ್ಕೃತಿಕವಾಗಿರತಕ್ಕಂಥ ಕ್ಷೇತ್ರವನ್ನು ತುಂಬ ಎತ್ತರಕ್ಕೆ ಬೆಳೆಸಿದರು. ಹಾಗಾಗಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮತ್ತು ಭಾರತೀಯತೆಯನ್ನು ಎತ್ತರಕ್ಕೆ ಏರಿಸುವಲ್ಲಿ ಆಚಾರ್ಯ ಮಧ್ವರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರ ಕೊಡುಗೆ ಬಹಳ ದೊಡ್ಡದಾಗಿದೆ. ಅದರಲ್ಲಿ ಆಚಾರ್ಯ ಮಧ್ವರ ಪರಂಪರೆ ಈ ಸುಬ್ರಹ್ಮಣ್ಯ ಮಠ. ಇಲ್ಲಿಯೂ ಕೂಡ ಈ ಮಠಕ್ಕೆ 800 ವರ್ಷದ ಇತಿಹಾಸ ಇದ್ದು, ಈ ಮಠದಲ್ಲಿ ಪ್ರತಿ ವರ್ಷವೂ ಕೂಡ ಚಾತುರ್ಮಾಸ್ಯ ವ್ರತ ಇಲ್ಲದೇನೆ ನರಸಿಂಹ ಜಯಂತಿ ಮತ್ತೆ ಮಧ್ವ ಪುರಂದರೋತ್ಸವ ಮತ್ತು ಬೇರೆ ಬೇರೆ ರೀತಿಯ ಹಬ್ಬಗಳು ನಡೀತಾನೆ ಇರ್ತವೆ. ಅದರಲ್ಲಿ ಚಾತುರ್ಮಾಸ್ಯ ಎಂಬುದು ಎಲ್ಲ ಯತಿಗಳಿಗೂ ಸೀಮಿತವಾಗಿರತಕ್ಕಂಥ ಒಂದು ದೊಡ್ಡ ವ್ರತ. ಏಕಾದಶಿ ವ್ರತ ಮತ್ತು ಚಾತುರ್ಮಾಸ್ಯ ವ್ರತಕ್ಕೆ ಶಾಸ್ತ್ರ ಬಹಳ ದೊಡ್ಡ ಮಹತ್ವವನ್ನು ಕೊಟ್ಟಿದೆ. ಚಾತುರ್ಮಾಸ್ಯದಲ್ಲಿ ಎಲ್ಲ ಯತಿಗಳು ಕೂಡ ಒಂದು ಕಡೆ ಕೊಡುವ ಉದ್ದೇಶ ಏನು ಅಂತ ಹೇಳಿದ್ರೆ, ಬೇರೆ ವರ್ಷಾಕಾಲದಲ್ಲಿ ಬೇರೆ ಕ್ರಿಮಿಕೀಟಗಳ ಸಮೃದ್ಧಿ ಇದ್ದಾಗ ಸಂಚಾರದ ಮೂಲಕ ಹಿಂಸೆ ಆಗಬಾರದು ಅಂತ ಹೇಳುದು ಒಂದು ಉದ್ದೇಶ. ಆದರೆ ಪ್ರತಿ ವರ್ಷನೂ ಕೂಡ ವರ್ಷ ಇಡೀ ಸಂಚಾರ ಮಾಡುವಂಥ ಯತಿಗಳು ಒಂದೇ ಕಡೆ ಕೂತು ಅನುಷ್ಠಾನಗಳ ಮೂಲಕ, ಸಾಧನೆಯ ಮೂಲಕ ಭೌತಿಕವಾದ ಸಂಪತ್ತಿಗಿಂತ ಹೊರತಾದ ಆಧ್ಯಾತ್ಮಿಕ ಸಂಪತ್ತನ್ನು ಗಳಿಸಲಿಕ್ಕೆ ಇದೊಂದು ಅವಕಾಶ ಅಂತ ಹೇಳುವ ಕಾರಣಕ್ಕೋಸ್ಕರ ನಾವು ಧಾರ್ಮಿಕವಾದ ತಪಸ್ಸನ್ನು ಮಾಡಿ ಶಕ್ತಿಯನ್ನು ಸಂಚಯನ ಮಾಡಿ ಆ ಮೂಲಕ ಉಳಿದ ಸಂದರ್ಭದಲ್ಲಿ ಭಗವದ್ಭಕ್ತರಿಗೆ ವಿಶೇಷ ಅನುಗ್ರಹ ಮಾಡಲಿಕ್ಕೆ ನಾವು ಸನ್ನದ್ಧರಾಗಿರ್ಬೇಕು ಅಂತ ಹೇಳುವ ಉದ್ದೇಶ ಇಟ್ಕೊಂಡು ಚಾತುರ್ಮಾಸ್ಯ ವ್ರತವನ್ನು ನಮಗೆ ಶಾಸ್ತ್ರ ವಿಧಿಸಿದೆ. ಅಂತಹ ಚಾತುರ್ಮಾಸ್ಯ ವ್ರತದ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಮಠದಲ್ಲಿ ಅನೇಕ ಕಾರ್ಯಕ್ರಮಗಳು, ಹರಿಕಥೆ, ಉಪನ್ಯಾಸಗಳು ಮತ್ತೆ ಸಾಹಿತ್ಯ ಗೋಷ್ಠಿಗಳು ಇದೆಲ್ಲ ಕೂಡ ನಡೀತಾನೆ ಇರ್ತವೆ. ಈ ಮೂಲಕ ಜನಗಳಲ್ಲಿ ನಾವು ಸಾಂಸ್ಕೃತಿಕವಾಗಿರತಕ್ಕಂಥ ಉದ್ದೀಪನವನ್ನು ಧಾರ್ಮಿಕ ಉದ್ದೀಪನಗೊಳಿಸುವಲ್ಲಿ ನಮ್ಮ ಪ್ರಯತ್ನದ ಮೂಲಕ ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದೇವೆ ಹೇಳುವಂತಹದ್ದು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ನಮ್ಮ ಆರಾಧ್ಯ ಮೂರ್ತಿ ಲಕ್ಷ್ಮೀ ನರಸಿಂಹ, ನಮ್ಮ ಕ್ಷೇತ್ರದ ಅಧಿಪತಿಯ ಸುಬ್ರಹ್ಮಣ್ಯ, ರುಕ್ಮಿಣಿ ಸತ್ಯಭಾಮ ಸಹಿತ ಪಾಂಡುರಂಗ ಬೆಟ್ಟಲ, ಸಂಪುಟ ನರಸಿಂಹದೇವರ ಅನುಗ್ರಹ ಎಲ್ಲ ಭಗವದ್ಭಕ್ತರಿಗಿರಲಿ ಅಂತ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ಸುಬ್ರಹ್ಮಣ್ಯ ಮಠಾಧೀಶರಾಗಿ ನಾವು 30ನೇ ವರ್ಷದ ಚಾತುರ್ಮಾಸ್ಯ ವ್ರತವನ್ನು ಮಾಡ್ತಾ ಇದ್ದೇವೆ. ಬಹುತೇಕ ಚಾತುರ್ಮಾಸ್ಯಗಳನ್ನು ಸುಬ್ರಹ್ಮಣ್ಯದಲ್ಲಿ ನಾವು ಮಾಡ್ತಾ ಇರುವಂತಹದ್ದು ನಮ್ಮ ಸಂಪ್ರದಾಯವಾಗಿ ಬಿಟ್ಟಿದೆ. ಈ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಹೆಚ್ಚು ಸಾಧನೆ ಮಾಡಲಿಕ್ಕೆ ಇಲ್ಲಿ ಅವಕಾಶ ಎಂಬ ಕಾರಣಕ್ಕೋಸ್ಕರ ನಾವು ಇಲ್ಲಿಯೇ ಚಾತುರ್ಮಾಸ್ಯ ಸಂಕಲ್ಪವನ್ನು ಪ್ರತಿ ವರ್ಷ ಹೆಚ್ಚು ಮಾಡ್ತಾ ಇದ್ದೇವೆ. ಮೈಸೂರಿನ ಊಟಿ ರಸ್ತೆಯಲ್ಲಿ ಇರುವ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಕಿರಿಯ ಪೀಠಾಧಿಪತಿಗಳಾದ ಶ್ರೀ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮಿಗಳ 23ನೇ ಚಾತುರ್ಮಾಸ್ಯ ವೈಭವವಾಗಿ ನೆರವೇರುತ್ತಿದ್ದು, ಮೊದಲಿಗೆ ಗೋಪೂಜೆಯನ್ನು ಶ್ರೀಗಳು ನೆರವೇರಿಸಿದರು. ತರುವಾಯ ಶ್ರೀಚಕ್ರ ಪೂಜೆ, ಶ್ರೀ ಜಯಲಕ್ಷ್ಮಿ ಮಾತಾ ಕಥಾ ಮಾಲಿಕೆಯನ್ನು ಶ್ರೀ ಪವನ್ ಮತ್ತು ತಂಡದಿಂದ ನೆರವೇರಿಸಿದರು. ಶ್ರೀ 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 ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಆಶೀರ್ವಾದದೊಂದಿಗೆ ಲೋಕ ಕಲ್ಯಾಣಕ್ಕಾಗಿ ಮತ್ತು ಎಲ್ಲ ಮನುಕುಲಕ್ಕೆ ಆರೋಗ್ಯ ಕಲ್ಪಿಸಲೆಂದು 11ನೇ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಅಂಗವಾಗಿ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ ಮೈಸೂರು ವತಿಯಿಂದ ಮತ್ತು ಆಶ್ರಮದ ಸಂಯುಕ್ತ ಆಶ್ರಯದಲ್ಲಿ ಚರಕ ಜಯಂತಿ ಪ್ರಯುಕ್ತ ಚರಕ ಪಾರಾಯಣ ನೆರವೇರಿತು. ತದನಂತರ ಧನ್ವಂತರಿ ಹೋಮವನ್ನು ನಿರ್ವಹಿಸಿ ಶ್ರೀಗಳು ಪೂರ್ಣಾಹುತಿಯನ್ನು ನೆರವೇರಿಸಿದರು. ತಿರುಮಲ ತಿರುಪತಿ ದೇವಸ್ಥಾನಗಳ 2026ರ ನವೆಂಬರ್ ತಿಂಗಳ ಟಿಕೆಟ್ ಕೋಟಾ ವಿವರ ಇಂತಿದೆ.
ಸುಪ್ರಭಾತ, ತೋಮಾಲ ಸೇವೆ, ಅರ್ಚನೆ, ಅಷ್ಟದಳ ಪಾದ ಪದ್ಮಾರಾಧನೆ ಸೇವೆಗಳನ್ನು ಲಕ್ಕಿ ಡಿಪ್ ಮೂಲಕ ಪಡೆಯಬಹುದು. ಆಗಸ್ಟ್ 18ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ 20ನೇ ತಾರೀಕು ಬೆಳಗ್ಗೆ 10 ಗಂಟೆಯವರೆಗೆ ಲಕ್ಕಿ ಡಿಪ್ ವಿಧಾನದ ಮೂಲಕ ಆರ್ಜಿತ ಸೇವೆಗಳಿಗಾಗಿ ಭಕ್ತರು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕಾಗಿರುತ್ತದೆ. ಎಲೆಕ್ಟ್ರಾನಿಕ್ ಡಿಪ್ ದ್ವಾರ ಆರ್ಜಿತ ಸೇವೆಗಳನ್ನು ಪಡೆದ ಭಕ್ತರು ಆಗಸ್ಟ್ 20ನೇ ತಾರೀಕಿನಿಂದ 22ನೇ ತಾರೀಕಿನವರೆಗೆ ಮಧ್ಯಾಹ್ನ 12 ಗಂಟೆಯೊಳಗೆ ದುಡ್ಡನ್ನು ಕೊಟ್ಟು ಟಿಕೆಟ್ಗಳನ್ನು ಪಡೆಯಬೇಕು. ಆಗಸ್ಟ್ 21ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕಲ್ಯಾಣೋತ್ಸವ, ಆರ್ಜಿತ ಬ್ರಹ್ಮೋತ್ಸವ, ಊಂಜಲ್ ಸೇವೆ, ಸಹಸ್ರ ದೀಪಾಲಂಕರಣ ಸೇವೆ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಬಿಡುಗಡೆ ಮಾಡುತ್ತಾರೆ. ಆಗಸ್ಟ್ 21ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ವರ್ಚುವಲ್ ಸೇವೆಗಳಾದ ಕಲ್ಯಾಣೋತ್ಸವ, ಊಂಜಲ್ ಸೇವೆ, ಆರ್ಜಿತ ಬ್ರಹ್ಮೋತ್ಸವ, ಸಹಸ್ರ ದೀಪಾಲಂಕರಣ ಸೇವೆ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಬಿಡುಗಡೆ. ಆಗಸ್ಟ್ 24ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಅಂಗ ಪ್ರದಕ್ಷಿಣೆ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಬಿಡುಗಡೆ ಮಾಡುತ್ತಾರೆ. ಆಗಸ್ಟ್ 24ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಶ್ರೀವಾಣಿ ಟ್ರಸ್ಟ್ ಬ್ರೇಕ್ ದರ್ಶನ ವಸತಿ ಕೋಟಾವನ್ನು ಬಿಡುಗಡೆ ಮಾಡುತ್ತಾರೆ. ಆಗಸ್ಟ್ 24ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ವೃದ್ಧರು ಮತ್ತು ದಿವ್ಯಾಂಗರ ದರ್ಶನ ಟಿಕೆಟ್ ಆನ್ಲೈನ್ನಲ್ಲಿ ಬಿಡುಗಡೆ ಮಾಡುತ್ತಾರೆ. ಆಗಸ್ಟ್ 25ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ₹300 ವಿಶೇಷ ಪ್ರವೇಶ ದರ್ಶನ ಟಿಕೆಟ್ ಕೋಟಾವನ್ನು ಬಿಡುಗಡೆ ಮಾಡುತ್ತಾರೆ. ತಿರುಮಲ ತಿರುಪತಿಯಲ್ಲಿ ವಸತಿ ಆಗಸ್ಟ್ 25ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಬಿಡುಗಡೆ. ತಿರುಮಲ ತಿರುಪತಿ ಅಧಿಕೃತ ವೆಬ್ಸೈಟ್ ttdevastanams.ap.gov.in. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಷನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿ ಇರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವೈಯಾಲಿ ಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ.
ಮೈಲಾಡುತುರೈ ಬಳಿಯ ಚೇತಿರಪಾಲಪುರಂ ಗ್ರಾಮದಲ್ಲಿನ ಪುರಾತನ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದ ಕುಂಭಾಭಿಷೇಕ ವಿಜೃಂಭಣೆಯಿಂದ ಜರುಗಿತು. ಈ ಸಂದರ್ಭದಲ್ಲಿ ವಿವಿಧ ಯಾಗಶಾಲೆ ಪೂಜೆಗಳು ನಡೆದವು. ಮೂರನೇ ಕಾಲ ಯಾಗಶಾಲೆ ಪೂಜೆಗಳು ಪೂರ್ಣಗೊಂಡು ಪೂರ್ಣಾಹುತಿ ಮತ್ತು ದೀಪಾರಾಧನೆ ಮಾಡಿದ ನಂತರ ಭಟ್ಟಾಚಾರ್ಯರು ಯಾಗಶಾಲೆಯಲ್ಲಿ ಸ್ಥಾಪಿಸಿದ ಪವಿತ್ರ ಜಲವನ್ನು ಹೊಂದಿರುವ ಕಳಸಗಳನ್ನು ಶಿರದ ಮೇಲೆ ಹೊತ್ತು ಮಂಗಳ ವಾದ್ಯಗಳೊಂದಿಗೆ ದೇವಾಲಯ ಪ್ರದಕ್ಷಿಣೆಯಾಗಿ ವಿಮಾನ ಗೋಪುರವನ್ನು ತಲುಪಿದರು. ತರುವಾಯ ಗೋಪುರ ಕಳಶಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಪವಿತ್ರ ಜಲದಿಂದ ಕುಂಭಾಭಿಷೇಕ ನೆರವೇರಿಸಲಾಯಿತು. ಸಾವಿರಾರು ಭಕ್ತರು ಇದರಲ್ಲಿ ಭಾಗವಹಿಸಿ ಸ್ವಾಮಿಯ ದರ್ಶನ ಪಡೆದರು. ಪ್ರಖ್ಯಾತ ವಿದ್ವಾಂಸರಾದ ಮೈಸೂರು ರಾಮಚಂದ್ರ ಆಚಾರ್ಯವರು ಸುಳಾದಿ ಕುರಿತು ಎಸ್ವಿಬಿಸಿಯೊಂದಿಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಈತನ ನಾಮವು ಪಾಪ ವಿಮೋಚನ, ಈತನ ನಾಮವು ನರಕ ಭಂಜನ, ಈತನ ನಾಮವು ಗತಿಗೆ ಸಾಧನವು, ಈತನ ನಾಮವು ಸುಖಕ್ಕೆ ಪೊಂದಿಸುವುದು. ಭೂತಳದೊಳಗೆಲ್ಲಿ ಈತನ ನಾಮಕ್ಕೆ ಸರಿ ಒಂದಾದರೂ ಇಲ್ಲ, ಯಾತಕ್ಕೆ ಸಂಶಯ ಪದ ತಿಳಿದವರಿಗೆ. ಪಾತಕಿ ನಾನಾಗಿ ನೋಡಲಿಲ್ಲವೆಂದು ಈ ತೆರದಲ್ಲಿ ನಿತ್ಯ ಮರುಗುವೆನೋ, ಈತನು ನಿನ್ನಾಧೀನವಾದ ಮೇಲೆ ಗಾತುರ ನೋಯಿಪೆ ಒಂದಲ್ಲದೆ. ದಾತ ಜನಕ ನಮ್ಮ ವಿಜಯ ವಿಠಲ ಪ್ರಖ್ಯಾತ ಮೂರುತಿ ತಿರುವೆಂಗಳೇಶರಂಗ. ಧರೆಯೊಳು ಮೆರವ ಸಿರಿ ತಿರುವೆಂಗಳಪ್ಪ ತಿರುಮಲ ವಿಜಯ ವಿಠಲ ಜಗನ್ಮೋಹನ. ಶ್ರೀಹರಿ. ಈಗ ನೀವು ಕೇಳಿದ ಒಂದು ಉಗಾಭೋಗದ ಶೈಲಿಯಲ್ಲಿ ಪ್ರಸ್ತುತಪಡಿಸಿದ್ದು ಪ್ರಾತಸ್ಮರಣೀಯರಾದ ಶ್ರೀ ವಿಜಯಪ್ರಭುಗಳು ಮಾಡಿರ್ತಕ್ಕಂತಹ ಸುಳಾದಿಯ ಒಂದು ತಾಳದ ವಿವರಣೆ ಅಷ್ಟೇ. ಈ ತರದ ಸಮಗ್ರ ವಿಜಯದಾಸರ ಹಾಗೂ ಇನ್ನಿತರ ದಾಸರ ಸುಳಾದಿಗಳ ಒಂದು ಪಾರಾಯಣ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯಿಂದ ಸದ್ಯದಲ್ಲೇ ಪ್ರಾರಂಭವಾಗಿರದೆ. ಕನ್ನಡದ ವಾಹಿನಿಯಲ್ಲಿ ಇದನ್ನ ತಾವೆಲ್ಲ ವೀಕ್ಷಿಸಲಿಕ್ಕೆ ಅನುಕೂಲವಾಗುವಂತೆ ಅದನ್ನು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಸುಳಾದಿಗಳ ಒಂದು ಪಾರಾಯಣದ ನಿತ್ಯ ಪಾರಾಯಣದಲ್ಲಿ
ವಿಜಯದಾಸರ ಸುಳಾದಿಗಳು, ಗೋಪಾಲದಾಸರದ್ದು, ಪುರಂದರದಾಸರದ್ದು, ಅಭಿನವ ಪ್ರಾಣೇಶ ವಿಠ್ಠಲರದ್ದು, ಇನ್ನು ಅನೇಕ ಸುಳಾದಿಗಳು ಏನು ಉಪಲಬ್ಧ ಇದ್ದಾವೆ ಈಗ, ಅದನ್ನ ಅನೇಕ ಭಕ್ತರು ತಮ್ಮ ಸುಳಾದಿಗಳ ಪಾರಾಯಣದ ಮುಖೇನ ಸಮಗ್ರವಾಗಿ ಎಲ್ಲ ಕಡೆ ತಲುಪಿಸುವ ಉದ್ದೇಶದಿಂದ ತಾವು ಪಾರಾಯಣವನ್ನ ಈ ಒಂದು ವೆಂಕಟೇಶ್ವರ ಭಕ್ತಿವಾಹಿನಿ ಚಾನೆಲ್ ಮುಖೇನ ಮಾಡಲಿದ್ದಾರೆ. ಮಾಮೂಲಿ ದೇವರ ನಾಮಗಳಿಗೆ ಒಂದು ರಾಗ, ತಾಳ ಇದೆಲ್ಲ ಇರ್ತಕ್ಕಂಥದ್ದು. ಯಾರು ಯಾವ ರಾಗದಲ್ಲಿ ಬೇಕಾದರೆ ಅದನ್ನು ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಬಂದಂತೆ ಹಾಡಬಹುದು. ಆದರೆ ಸುಳಾದಿಗಳಿಗೆ ಇಂಥದ್ದೇ ರಾಗಗಳು ಮತ್ತು ಇಂಥದ್ದೇ ತಾಳಗಳು ಅನ್ನುವ ಒಂದು ವ್ಯವಸ್ಥೆಯನ್ನ ನಮ್ಮ ಪ್ರಾಚೀನ ಪರಂಪರೆಯಿಂದ ಮಾಡಿರ್ತಕ್ಕಂಥದ್ದು. ಸುಮಾರು 5 ತಾಳಗಳು ಅದರಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಬರ್ತಕ್ಕಂಥದ್ದು. ಕೊನೆ 2 ಸಾಲುಗಳು ಒಂದು ಜತೆ ಅಂತ ಬಂದು ಇಡೀ ಸಮಗ್ರ ಆ ಸುಳಾದಿಯ ಸಾರವನ್ನು ತಿಳಿಸ್ತಕ್ಕಂತಹ ಒಂದು ವಿವರವನ್ನು ಅದರಲ್ಲಿ ನಾವು ನೋಡಬಹುದು. ಧರೆಯೊಳು ಮೆರವ ಸಿರಿ ತಿರುವೆಂಗಳಪ್ಪ ತಿರುಮಲ ವಿಜಯ ವಿಠ್ಠಲ ಜಗನ್ಮೋಹನ ಅಂತ ಜತೆ. ಅದು ಇಡೀ ಸಮಗ್ರ ಆ ತಿರುಪತಿಯ ವರ್ಣನೆಯನ್ನು ಮಾಡ್ತಕ್ಕಂತಹ ಒಂದು ವಿವರ ಅದರಲ್ಲಿ ಇರ್ತಕ್ಕಂಥದ್ದು. ಅಂತಹ ಸುಳಾದಿಗಳು ಭಗವಂತರ ಅನೇಕ ಮಹಿಮೆಗಳನ್ನು ತಿಳಿಸ್ತಕ್ಕಂಥದ್ದು. ಪ್ರಾಚೀನ ಪುರಾಣಗಳಲ್ಲಿ ಏನು ತಿಳಿಸಿಕೊಟ್ಟಿದ್ದಾವೆ ಆ ಪುರಾಣದ ಭಾಗಗಳನ್ನ ಅದರಲ್ಲಿ ವಿವರಿಸುವ ಪ್ರಯತ್ನವನ್ನ ಎಲ್ಲ ದಾಸರಾಯರು ತಾವು ಮಾಡಿದ್ದಾರೆ. ವಿಶೇಷವಾಗಿ ವಿಜಯದಾಸರ ಸುಳಾದಿಗಳಲ್ಲಿ ತೀರ್ಥಕ್ಷೇತ್ರ ಸುಳಾದಿ, ಪ್ರಾರ್ಥನಾ ಭಾಗ ಸುಳಾದಿ, ಸಾಧನಾ ಭಾಗ ಸುಳಾದಿ, ಸೃಷ್ಟಿ ಪ್ರಕರಣ ಸುಳಾದಿ, ಹೀಗೆ ಅನೇಕ ಭಾಗಗಳನ್ನು ವಿಭಾಗಗಳನ್ನು ಮಾಡಿ ಅದೆಲ್ಲವನ್ನ ತಾವು ಕೇಳುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ ಭಗವಂತರನ್ನ ತಿಳಿಸಿಕೊಡ್ತಕ್ಕಂಥದ್ದು ಸಾಮಾನ್ಯರಿಗೂ ಅರ್ಥವಾಗುವಂತೆ ಸುಳಾದಿಗಳಲ್ಲಿ ವಿವರಗಳನ್ನ ದಾಸರಾಯರು ತಾವು ಕೊಟ್ಟಿದ್ದಾರೆ. ಅದನ್ನ ಈ ಒಂದು ವೆಂಕಟೇಶ್ವರ ಭಕ್ತಿವಾಹಿನಿ ಕನ್ನಡ ಚಾನೆಲ್ ಮುಖೇನ ಎಲ್ಲ ಭಕ್ತಾದಿಗಳು ಆಲಿಸಿ ತಾವು ಕೂಡ ಅದರಲ್ಲಿ ಧ್ವನಿಗೂಡಿಸಿ ಜತೆಗೂಡಿಸಿ ಪುಣ್ಯವನ್ನು ಪಡೆಯುವ ಒಂದು ಸಾಧನೆ ಎಲ್ಲರಿಂದ ಆಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಚಾನಲ್ನವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಪಾರಾಯಣ ಮಾಡ್ತಕ್ಕಂತಹ ಭಕ್ತರಿಗೂ ಶ್ರೇಯ ಪ್ರಾರ್ಥನೆಯನ್ನು ಮಾಡುತ್ತಾ ವೀಕ್ಷಣೆ ಮಾಡತಕ್ಕಂತಹ ಎಲ್ಲ ಭಕ್ತರು ಸುಳಾದಿಗಳಿಂದ ಪಾರಾಯಣದಿಂದ ಪ್ರೇರಿತರಾಗಿ ಅವರೂ ಕೂಡ ಪಾರಾಯಣ ಮಾಡುವಂತೆ ಅವರು ಕಲಿಯುವಂತೆ ಆಗಲಿ ಎನ್ನುವ ಪ್ರಾರ್ಥನೆಯನ್ನ ಶ್ರೀನಿವಾಸ ದೇವರ ಅಡಿದಾವರಗಳಲ್ಲಿ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ಶ್ರೀರಾಮ್. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ವಿಶೇಷ ಆರಾಧನೆ ಪಾರಾಯಣ ವಿಜೃಂಭಣೆಯಿಂದ ಜರುಗಿತು. ರಾಯರ ಆರಾಧನೆಗೆ ಅತ್ಯಂತ ಪ್ರಾಶಸ್ತ್ಯಕರವಾದ ಈ ಮಾಸದಲ್ಲಿ ರಾಯರ ಪಾದುಕಾ ಪೂಜೆ, ಕನಕಾಭಿಷೇಕ, ರಾಯರ ಅಷ್ಟೋತ್ತರ ಪಾರಾಯಣ ಮುಂತಾದ ಧಾರ್ಮಿಕ ಆಚರಣೆಗಳು ಭಕ್ತರ ಮನೆಗಳಲ್ಲಿ ವಿಜೃಂಭಣೆಯಿಂದ ಜರುಗುತ್ತಿವೆ. ಈ ನಿಟ್ಟಿನಲ್ಲಿ ಪಾರಾಯಣ ಸಂಘದ 110ನೆಯ ರಾಘವೇಂದ್ರ ಅಷ್ಟೋತ್ತರ ಪಾರಾಯಣ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನೆರವೇರಿತು. ಮಧ್ವಾಚಾರ್ ಗಲಗಲಿರವರು ರಾಘವೇಂದ್ರ ಸ್ವಾಮಿಗಳ ಪಾರಾಯಣ ಭಕ್ತಿಪೂರ್ವಕವಾಗಿ ನೆರವೇರಲು ಅನುವು ಮಾಡಿದರು. ಈ ವೇಳೆ ಶ್ರದ್ಧಾಭಕ್ತಿಯಿಂದ ರಾಯರ ಪೂಜೆ, ಅಷ್ಟೋತ್ತರ ಗಾಯನ ಸೇವೆ, ನೃತ್ಯ ಸೇವೆಗಳು ಭಕ್ತ ಜನರಿಂದ ನಡೆದವು. ಈ ವೇಳೆ ರಾಯರ ಅನೇಕ ಭಕ್ತರು ನೆರೆದಿದ್ದರು. ತಿರುಮಲ ತಿರುಪತಿ ದೇವಸ್ಥಾನದ ಹಿಂದೂ ಧರ್ಮ ಪ್ರಚಾರ ಪರಿಷತ್ ಟಿಟಿಡಿಯ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪ್ರಚಾರ ವಿಭಾಗವಾಗಿದೆ. ಹಿಂದೂ ಧರ್ಮ ಪ್ರಚಾರ ಪರಿಷತ್ನ ಸಂಚಾಲಕರು ಬೆಂಗಳೂರು ನಗರ ಹಾಗೂ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಈ ಕಾರ್ಯಕ್ರಮಗಳನ್ನು ಅತ್ಯಂತ ಶ್ರದ್ಧಾ ಭಕ್ತಿಪೂರ್ವಕವಾಗಿ ನೆರವೇರಿಸುತ್ತಿದ್ದಾರೆ. ಇದರ ಪ್ರಮುಖ ಉದ್ದೇಶ ಹಿಂದೂ ಧರ್ಮದ ತತ್ವ, ಸಂಸ್ಕೃತಿ ಹಾಗೂ ಧಾರ್ಮಿಕ ಆಚರಣೆಗಳನ್ನು ಮತ್ತು ನಮ್ಮ ಸನಾತನ ಧರ್ಮದ ಮೌಲ್ಯಗಳನ್ನು ಸಮಾಜದಲ್ಲಿ ಪ್ರಚಾರ ಮಾಡುವುದಾಗಿದೆ. ಬೆಂಗಳೂರಿನ ರಾಜಾಜಿನಗರದ ಶ್ರೀಮನ್ ಮಧ್ವ ಸಂಘದಲ್ಲಿ ಹಿಂದೂ ಧರ್ಮ ಪ್ರಚಾರ ಪರಿಷತ್ ಕಾರ್ಯಕ್ರಮಗಳಲ್ಲಿ ಈ ಬಾರಿ ಷೋಡಶ ಎಂಬ ವಿಷಯವಾಗಿ ಧಾರ್ಮಿಕ ಉಪನ್ಯಾಸವನ್ನು ಶ್ರೀ ಸಂಜೀವಾಚಾರ್ ದೇಶಪಾಂಡೆ ಮತ್ತು ನಾಮ ಸಂಕೀರ್ತನೆಯನ್ನು ಅಂಬರಣಿ ಭಜನಾ ಮಂಡಳಿಯವರು ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ನೆರೆದಿದ್ದರು. ಜೀವನದ ಪ್ರವೇಶ ಮಾಡಿದ್ದಾನೆ. ಅದಾದ ಮೇಲೆ ಮತ್ತೆ ಪುನಃ ಪ್ರಾಣ, ಅಪಾನ, ವ್ಯಾನ, ಉದಾನ
ಸಮಾನ ಅಂತ ಮತ್ತೆ 5 ರೂಪಗಳಿಂದ ಪ್ರವೇಶ ಮಾಡಿದ್ದಾರೆ. ಅದಾದ ಮೇಲೆ 5ನೇ ತಿಂಗಳು ಬಂದಾಗ ಆ 5ನೇ ತಿಂಗಳಲ್ಲಿ ವಾಯುದೇವರು 2 ರೂಪಗಳಿಂದ ಅಶನ ಪಿಪಾಸ ಅಂತ. ಅಶನ ಅಂದರೆ ಹಸಿವು, ಪಿಪಾಸ ಅಂದರೆ ಬಾಯಾರಿಕೆ. ನಮಗೆಲ್ಲ ಹಸಿವು ಬಾಯಾರಿಕೆ ಆಗ್ತಾ ಇದೆ ಅನ್ನೋ ದೊಡ್ಡ ಸೌಭಾಗ್ಯ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ಗೋವಿಂದ 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 ಗೋವಿಂದ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಭಂಡಾರಕೇರಿ ಮಠದ ಶ್ರೀ ವಿದ್ಯೇಶತೀರ್ಥ ಶ್ರೀಪಾದರ 47ನೇ ಚಾತುರ್ಮಾಸ್ಯ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸುಷ್ಮಾ ರಾಘವೇಂದ್ರ ಐತಾಳ್ ಮತ್ತು ಬಳಗ ಬ್ರಹ್ಮಾವರ ಇವರಿಂದ ವೀಣಾವಾದನ ಕಾರ್ಯಕ್ರಮ ನಡೆಯಿತು. ಆದದ್ದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು ಎಂದು ಭಗವಂತನಲ್ಲಿ ಭಕ್ತಿ, ಜ್ಞಾನ ಮತ್ತು ಧಾರ್ಮಿಕ ಪರಂಪರೆಯ ಭಕ್ತಿ ಭಾವನೆಯನ್ನು ತಿಳಿಸುವ ದೇವರ ನಾಮಗಳನ್ನು ಭಕ್ತಿ ಸಂಗೀತದ ಮೂಲಕ ಭಕ್ತರು ಹಾಡಿ ಸೇವೆ ಮಾಡುತ್ತಿದ್ದಾರೆ. ಇಂತಹ ಭಕ್ತಿಯ ಮತ್ತು ದೈವಿಕ ಕಾರ್ಯಕ್ರಮಗಳಿಗೆ ತಿರುಮಲ ತಿರುಪತಿ ದೇವಸ್ಥಾನ ನಿರಂತರ ಸಹಕರಿಸುತ್ತಾ ಬಂದಿದೆ. ನಾಡಿನಾದ್ಯಂತ ನಡೆಯುವ ನಮ್ಮ ಸನಾತನ ಧರ್ಮದ ಸಂಸ್ಕಾರ, ಸಂಪ್ರದಾಯ, ಸಂಸ್ಕೃತಿ ಸಂವರ್ಧನೆಯ ಉತ್ತಮ ಕಾರ್ಯ ಮಾಡುತ್ತಿದೆ. ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಈ ಭಕ್ತಿ ಜ್ಞಾನದ ಪರಂಪರೆಯನ್ನು, ನಾಮಸ್ಮರಣೆ ಮತ್ತು ಭಕ್ತರ ಭಕ್ತಿಭಾವವನ್ನು ಆಸ್ತಿಕ ವರ್ಗಕ್ಕೆ ತಲುಪಿಸುವ ದೈವಿಕ ಸುದ್ದಿ ಪ್ರಸಾರದ ಕಾರ್ಯ ಹಮ್ಮಿಕೊಂಡಿದೆ. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಬೆಂಗಳೂರಿನ ಮಲ್ಲೇಶ್ವರಂ ವೈಯಾಲಿಕಾವಲ್ನ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಹಿಂದೂ ಧರ್ಮ ಪ್ರಚಾರ ಪರಿಷತ್ HDPP ಪ್ರತಿದಿನ ಹರಿನಾಮ ಸಂಕೀರ್ತನಾ ಸೇವೆಯನ್ನು ವಿಶೇಷವಾಗಿ ಆಯೋಜಿಸುತ್ತಿದೆ. ಈ ನಿಮಿತ್ತ ಶ್ರೀ ಹರಿನಾಮ ಭಜನಾ ತಂಡದವರಿಂದ ನಾಮ ಸಂಕೀರ್ತನೆಯ ಕಾರ್ಯಕ್ರಮಗಳು ಬಹಳ ಭಕ್ತಿಪೂರ್ವಕವಾಗಿ ಜರುಗಿದವು. ಹಾಗೆಯೇ ಕರ್ನಾಟಕದಾದ್ಯಂತ ಹಲವು ಕಡೆಗಳಲ್ಲಿ ಭಕ್ತಿಪೂರ್ವಕ ಕಾರ್ಯಕ್ರಮಗಳು ಜರುಗುತ್ತಿವೆ. ಮೈಸೂರಿನ ಕುವೆಂಪು ನಗರದಲ್ಲಿ ಇರುವ ಶ್ರೀಕೃಷ್ಣಧಾಮದಲ್ಲಿ ಶ್ರೀ ಕಾಣಿಯೂರು ಶ್ರೀಗಳ ಚಾತುರ್ಮಾಸ್ಯ ಶುಭ ವೇಳೆಯಲ್ಲಿ ಏರ್ಪಡಿಸಿರುವ ಅಖಂಡ ಭಜನೆ ವಿಶೇಷ ಕಾರ್ಯಕ್ರಮದಲ್ಲಿ ಗುರು ರಾಘವೇಂದ್ರ ಭಜನಾ ವೃಂದ ಹಾಗೂ ಹರಿ ಶ್ರೀನಿವಾಸ ಭಜನಾ ಮಂಡಳಿಯವರಿಂದ ಗಾಯನ ಸೇವೆಯೊಂದಿಗೆ ವಿಶೇಷವಾಗಿ ನೃತ್ಯ ಸೇವೆಯೂ ನಡೆಯಿತು.
ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಮಂಗಳೂರಿನ ಅನಂತಕೃಷ್ಣ ಸಿವಿ ರವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. பழம் சித்திரம் என கண்டே 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 சீதையை பனிக்கால ಮೈಸೂರಿನ ಸರಸ್ವತಿಪುರಂನಲ್ಲಿ ಇರುವ ಶ್ರೀಕೃಷ್ಣಧಾಮದಲ್ಲಿ ಉಡುಪಿ ಶ್ರೀ ಕಾಣಿಯೂರು ಮಠದ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾವಲ್ಲಭತೀರ್ಥ ಶ್ರೀಪಾದರ 35ನೇ ಪವಿತ್ರ ಚಾತುರ್ಮಾಸ್ಯ ವ್ರತ ನಿಮಿತ್ತ ಜರುಗಿದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅಖಂಡ ಭಜನಾ ಕಾರ್ಯಕ್ರಮ ನೆರವೇರಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.